Morning guys, welcome back. ಲಿಟ್ರಲ್ ಇವತ್ತಂತೂ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ನೆನ್ನೆ ಮಲಗಿದ್ದು ಎಲ್ಲರೂ ಲೇಟ್ ನೈಟ್ಸ್. ರಶ್ಮಿಕ್ ಎದ್ದು ಹೋಗ್ಬಿಟ್ಟಿದ್ದಾರೆ 6 o'clockಗೆ. ಬಟ್ ರೂಪಕ್ಕೆ ಒಬ್ರು ಮಿಸ್ಸಿಂಗ್. ನೆನ್ನೆ ಅವರೊಬ್ರು ಬಿಟ್ಟು ಇನ್ನೆಲ್ಲರೂ ಇದ್ವಿ. ನಾವು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ಎಷ್ಟು ನಕ್ಕಿದೀವಿ ಅಂದರೆ ತುಂಬಾ ನಕ್ಕಿದೀವಿ. ಅಡುಗೆ ಮಾಡೋದು ಕೂಡ ಲೇಟ್ ಆಯಿತು. ಸೊ ಎಲ್ಲರೂ ಊಟ ಮಾಡಿ ರೆಸ್ಟ್ ಅಂದರೆ ಒಂದು ಸ್ವಲ್ಪ ಇವತ್ತು ಕೆಲಸ ಇದೆಯಲ್ಲ ಗುರು ಅಂತ ಮಲ್ಕೊಂಡಿದ್ದೆ ಅಷ್ಟೇ. ಯಾರು ಮಲಗ್ತಾ ಇರಲಿಲ್ಲ. ಆಯ್ತಾ ಗೈಸ್, ಕಷಾಯ, ಟೀ, ಕಾಫಿ, ವಾಟ್ ಎವರ್. ನಾನು ಮಿಲ್ಕ್ ಕಾಫಿ ತಗೊಂಡೆ. ಆ್ಯಕ್ಚುಲಿ ಮಿಲ್ಕ್ ಕಾಫಿ ಅಲ್ಲ, ಅದು ಆರೋಗ್ಬಿಟ್ರೆ ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕೆ ಬೇಗ ಬೇಗ ಕುಡಿದ್ಬಿಟ್ಟು ಆಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಲೇಟಾಗಿ ಹೋಗಿದೆ. ನಾನು ಅದಕ್ಕೆ ಹೀಗೆ ನಾನು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ. ನಾನು ಹೀಗೆ ತೊಗೊತಾ ಇದ್ದರೆ ನಿಮ್ಗೆ ಅಂಡರ್ಸ್ಟುಡ್ ಆಗಿಬಿಟ್ಟಿರುತ್ತೆ ಅದು ಲೇಟ್ ಆಗೋಗಿದೆ ಅಂತ. ನೀವೆಲ್ಲ ಗೈಸ್ ಇವತ್ತು ಮಂಡೇ ಎಷ್ಟು ಬೇಗ ಆಗೋಯ್ತು ಮಂಡೇ. ಲಾಸ್ಟ್ ವೀಕ್ ಹೋಗಿದ್ದೆ ಗೊತ್ತಾಗಿಲ್ಲ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಗೈಸ್. 2 days ಸ್ಕಿಪ್ ಆಗಿದೆ. ಬಟ್ ಸಾರಿ, ಅದು ನಾನು ಪ್ಯಾಚಪ್ ಮಾಡ್ತೀನಿ ಗೈಸ್. ಮತ್ತು ಇನ್ನೇನು ಗೈಸ್ ಸಮಾಚಾರ? ನಿಮ್ಮ ದಿನ ಸುಂದರವಾಗಿದೆ. ಆ್ಯಸ್ ಯೂಶ್ವಲ್ ಮಂಡೇ ಅಲ್ವಾ, ಇವತ್ತು ವರ್ಕ್ ಜಾಸ್ತಿ ಇರುತ್ತೆ. ಮೈ ತುಂಬ ಅಲ್ಲ, ಮೈ ತುಂಬ ಕೆಲಸ ಇರುತ್ತೆ ಇವತ್ತು. ಸೊ ಹೊಡೋಣ. ಬಸ್ ಕೂಡ ರಶ್ ಇರುತ್ತೆ ಗೈಸ್ ಇವತ್ತು. ಫ್ರೈಡೇ ರಜೆ ಇರಲಿಲ್ಲ ಅನ್ಕೊತೀನಿ. ಫ್ರೈಡೇ ರಜೆ ಇರಲಿಲ್ಲ, ಬಟ್ ಮಂಡೇ ಅಲ್ವಾ, ಸೊ ಸಾರಿ ಬ್ಯುಸಿ ಇರುತ್ತೆ. ಅಂದರೆ ಜನ ಜಾಸ್ತಿ ಇರ್ತಾರೆ ಬಸ್ನಲ್ಲಿ. ಹೊಡೋಣ ಬನ್ನಿ. AC ಬಸ್ ಸಿಕ್ಕರೆ ಬೇಗ ಬೇಗ ಹೊರಟ್ಬಿಡ್ಬೋದು. ಆಲ್ರೆಡಿ ಲೇಟ್ ಆಗಿದೆ. ಓಕೆ, ಕಮಾನ್, ಲೆಟ್ಸ್ ಗೋ. ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್ ಇವತ್ತು ಫುಲ್ಲು ಜ್ವರ. ನನಗೆ ಜ್ವರ ಆಗೋಗಿದೆ, ಕೋಲ್ಡ್ ಆಗಿ ಹೋಗಿದೆ ಗೈಸ್. ಅಕ್ಷಿ ಬರ್ತಾ ಇದೆ. ಸ್ಪ್ರೇ ಮಾಡಿದಾಗ ನೀರು ಬರುತ್ತಲ್ಲ ಹಂಗೆ. ನನಗೆ ಮಧ್ಯಾಹ್ನ ಬೆಳಗ್ಗೆಯಿಂದ ಅಂದರೆ ನಾನು ಆಫೀಸ್ಗೆ ಹೋಗಿದ ತಕ್ಷಣ ನನಗೆ ಒಂಥರ ಒಳಜ್ವರ ಅಂತಾರಲ್ವ, ಹಾಗೆ ಸ್ವಲ್ಪ ಸುಸ್ತು ಕಣ್ಣೆಲ್ಲ ಬರ್ನಿಂಗ್ ಆಗೋದು ಆ ಥರ ಆಗ್ತಾಯಿತ್ತು. ಆಮೇಲೆ 11:30 11:45 ಆ ಥರ ಆದಮೇಲೆ ಅಕ್ಷಿ ಸ್ಟಾರ್ಟ್ ಆಯಿತು. ಫ್ಯಾನ್ ಆನ್ ಮಾಡಿಕೊಂಡ್ರೆ ಉಸಿರಾಡಕ್ಕಾಗಲ್ಲ. ಅಷ್ಟು ಮೂಗು ಕಟ್ಟಿದ್ದೆ. ಅಂದರೆ ಮೂಗು ಕಟ್ಟಿರಲಿಲ್ಲ, ಬಟ್ ಗೊತ್ತಲ್ಲ ಒಂದ್ಸಲ ಉರಿ ಥರ ಬರುತ್ತೆ, ಹಾಗಾಗ್ತಾಯಿತ್ತು. ಫ್ಯಾನ್ ಆಫ್ ಮಾಡಿದ್ರೆ ಸೆಕೆ. AC ಅಂತೂ ಮೊದಲೇ ಹಾಕೊಳಕ್ಕಾಗಲ್ಲ. ಇಷ್ಟೆಲ್ಲ ಆಯಿತು ಗೈಸ್ ಇವತ್ತು. ಟ್ಯಾಬ್ಲೆಟ್ಸ್ ತೊಗೊಂಡೆ, ಡೋಲೋ ತೊಗೊಂಡೆ ಅಲ್ಲೇನೆ. ಡೋಲೋ ತೊಗೊಂಡಾದ್ಮೇಲೆ ಜ್ವರ ಓಕೆ ಅನಿಸ್ತು, ಬಟ್ ಕೋಲ್ಡು ಸದ್ಯ ನಂಗೆ ಈ ಸೈಡ್ ನನಗೇನಿಲ್ಲ ಗೈಸ್. ಈ ಸೈಡ್ ಮಾತ್ರ ಈ ನೋಸ್ ಇದು ಮಾತ್ರ ಬ್ಲಾಕ್ ಆಗಿದೆ ನನಗೆ. ಉಸಿರಾಡಿದ್ರೆ ಉರಿ ಬರ್ತಾ ಇದೆ ಇಲ್ಲಿ. ಅಕ್ಷಿ ಬರ್ತಾ ಇದೆ ಗೈಸ್. ತಲೆ ಬರ ಆಗಿದೆ ಅನ್ಸುತ್ತೆ, ಅದಕ್ಕೆ ಅದು ಸ್ವಲ್ಪ ವಾಟರ್ ಎಲ್ಲ ಈಚೆ ಬರ್ತಾ ಇದೆ. ಮುಂಚೆನೆ ತಲೆ ಬರ ಎಲ್ಲ ಆಗಿದಾಗ ಈಚೆ ಬಂದಿರಲಿಲ್ಲ ವಾಟರ್ ಏನೂ. ಸೊ ಹಾಗಾಗಿ ಅದಕ್ಕೆ ಅನ್ಸುತ್ತೆ, ಗೊತ್ತಿಲ್ಲ. ಇವಾಗಲೇ ಆಗ್ಬೇಕಾ ಗೈಸ್? ಮತ್ತೆ ನೋಡಿ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಲ್ವಾ, ಅದಕ್ಕೆ ಆಕ್ನೇಸ್ ಆಗಿದೆ. ಇನ್ನು ನನಗೆ ಮೇಕಪ್ ಮಾಡ್ಕೊಂಡ್ರೆ ಇನ್ನೂ ವರ್ಸ್ ಆಗುತ್ತೆ ನನ್ನ ಸ್ಕಿನ್ನು. ಗೈಸ್ ಈಗಲೇ ಆಗ್ಬೇಕಾ? ಇನ್ನೊಂದು 2-3 days ಇದೆ ಅಷ್ಟೇ. ನನ್ಗೆ ಅದೇ ಸ್ವಲ್ಪ ಇದಾಗ್ತಾ ಇರೋದು. ಇವಾಗ ಇದಾಗಿದೆ ಅಲ್ವಾ, ಇದ್ರ ಮೇಲೆ ಇನ್ನೂ ಮೇಕಪ್ ಹಾಕಿದ್ರೆ, ಕೆಮಿಕಲ್ ಹಾಕಿದ್ರೆ ಇನ್ನೂ ಇಟ್ ವಿಲ್ ವರ್ಸನ್ ಯುವರ್ ಸ್ಕಿನ್ ಹಂಗಾಗುತ್ತೆ. ಮತ್ತೆ ಗೈಸ್ ನಿಮ್ದೆಲ್ಲ ಆಯ್ತಾ ಊಟ ಟೈಮ್ ಇವಾಗ 8:30 ಗೈಸ್. ನಮ್ಮಮ್ಮ ಇಲ್ಲ, ಶಾಪಿಂಗ್ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅವರು. ಇನ್ನೂ ಬ್ಯಾಂಗ್ಳೂರಲ್ಲೇ ಇದ್ದಾರಂತೆ ಗೈಸ್. ನಾನು ಇವತ್ತು ರಜಾ ಹಾಕೊಂಡಿರಲಿಲ್ಲ, ಆಫೀಸಿಗೆ ಹೋಗಿದ್ದೆ. ಅವ್ರು ಮಾತ್ರ ಹೋಗಿದ್ದಾರೆ ಶಾಪಿಂಗಿಗೆ, ನಾನು ಹೋಗಿಲ್ಲ. ಇವಾಗ ಅಡಿಗೆ ಏನು ಮಾಡೋದು ಗೊತ್ತಿಲ್ಲ. ಅಡಿಗೆ ಏನು ಮಾಡಿಲ್ಲ ಅವರು. ಏನು ಮಾಡೋದು ಇವಾಗ? ಈಚೆ ಹೋಗಿ ತೊಗೊಂಬರೋಕ್ಕೂ ಆಗಲ್ಲ ಗೈಸ್. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟಿದ್ದೀನಿ ನಾನು. ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಇವಾಗ ಮತ್ತೆ ಡಸ್ಟಿಗೆ ಹೋದರೆ ಇನ್ನೂ ಇದಾಗುತ್ತೆ ನನಗೆ. ಅಪ್ಪಾಜಿನೂ ಸೈಟ್ ಹತ್ರ ಹೋಗಿದ್ದಾರೆ. ಸಾರಿ, ಮನೆ ಹತ್ರ. ಸೈಟ್ ಹತ್ರ ಅಲ್ಲ, ಸೈಟಲ್ಲ ಇವಾಗ ಅದು ಮನೆ ಆಗಿದೆ. ಗೈಸ್ ಎಲ್ಲರೂ ಬನ್ನಿ ಗೃಹ ಪ್ರವೇಶಕ್ಕೆ, ಓಕೆನಾ? ಅಡ್ರೆಸ್ ಕಾಮೆಂಟ್ನಲ್ಲಿ ಯಾರು ಬರ್ತೀರಾ ಹೇಳಿ, ಕಾಮೆಂಟ್ ಮಾಡಿ. ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ. ಬಂದು ಊಟ ಮಾಡ್ಕೊಂಡು ಹೋಗಿ, ಓಕೆನಾ ಗೈಸ್? ಕೆಲಸ ಇವತ್ತು ಆ್ಯಕ್ಚುಲಿ ಜಾಸ್ತಿ ಇರಲಿಲ್ಲ ಗೈಸ್. ಟ್ಯಾಬ್ಲೆಟ್ಸ್ ತೊಗೊಂಡು ಫುಲ್ ನಿದ್ರೆ ಅನಿಸ್ತಿತ್ತು ನನಗೆ. ಆಮೇಲೆ ಟ್ಯಾಬ್ಲೆಟ್ಸ್ ತೊಗೊಂಡು ನನಗೆ ಸುಸ್ತಾಗುತ್ತಲ್ವಾ, ಹಶ್ವಾಗುತ್ತೆ. ಸೊ ಅದಕ್ಕೆ ಮಧ್ಯಾಹ್ನ ಒಂದು ಸಮೋಸ ತರಿಸ್ಕೊಂಡು ತಿಂದೆ. ಆಮೇಲೆ ಇನ್ನು ಬಸ್ಸಲ್ಲೆಲ್ಲ ಬರಬೇಕು, ಇನ್ನೂ ಸುಸ್ತಾಗ್ಬಿಡುತ್ತೆ ಅಂತ ಊಟ ಮಾಡಿದ್ದು ನಾನು 2 o'clock ಗೈಸ್. ಊಟ ಮಾಡಿ 3:30 ನನಗೆ ಮತ್ತೆ ಹಶ್ವಾಗ್ತಿತ್ತು. ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಹೊಟ್ಟೆ ಖಾಲಿ ಅನಿಸುತ್ತಲ್ಲ, ಆ ಥರ.
ಕೆಸರು ಡಾರ್ಲು ಕೊಡ್ಸಿರೋದು ನನಗೆ. ಓ ಸಾರಿ, ಇದು ನನ್ನ ಬರ್ತ್ಡೇಗೆ ಅವಳು ಗಿಫ್ಟ್ ಮಾಡಿದ್ದು. ಬಿಟ್ಟಿ ನೋಡು, ನಿನ್ಗೇನು ಕೊಡ್ಸಿರಲ್ಲ ಅವಳು. ಕೊಡ್ಸಿರ್ತಾಳೆ ಬಟ್ ಇದು ಕೊಡ್ಸಿರಲ್ಲ. ಥ್ಯಾಂಕ್ ಯು ಡಾರ್ಲು, ಸುಮ್ಮನೆ ಜೋಕ್ಸ್ ಪಾಟ್. ಚೆನ್ನಾಗಿದೆ ರಿಂಗ್ ಇದು. ಬೇಸ್ ಏನಂತೆ ಗೊತ್ತಾ, ನಮ್ಮ ಅಮ್ಮನ ಬರ್ತ್ಡೇ ಇತ್ತಲ್ವಾ ಮೊನ್ನೆ, ಇದನ್ನ ಬಂದ ತಕ್ಷಣ ಕೊಟ್ಲು ನನಗೆ. ಡಾರ್ಲು ತಗೋ, ಇದು ನಿಂದು ಬರ್ತ್ಡೇಗೆ ಗಿಫ್ಟ್ ಅಂತ. ಸರಿ ಅನ್ಬಿಟ್ಟು ಈಸ್ಕೊಂಡು ಹಾಕೊಂಡೆ. ಆಮೇಲೆ ನಾಳೆ ಅಮ್ಮನ ಬರ್ತ್ಡೇ ಅಲ್ವಾ, ಅಮ್ಮಂಗೆ ಏನು ತಂದಿದ್ಯಾ ಅಂದ್ರೆ ನಾಳೆ ಅಮ್ಮ ಕೊಡು ಇದನ್ನಂತೆ. ಆಮೇಲೆ ಅಮ್ಮ ಅದನ್ನ ಹಾಕೊಂಡು ಮತ್ತೆ ವಾಪಸ್ ನನಗೆ ಕೊಡ್ತಾರಂತೆ. ಏನ್ ಹೇಳ್ತಾಳೆ ನೋಡಿ. ಅದಕ್ಕೆ ನಾನು ಅಂದೆ, ಇವಾಗ ಆಯ್ತು ಇದನ್ನ ಇಟ್ಕೊಂಡು ನೆಕ್ಸ್ಟ್ ನಿನ್ಗೂ ಇದೇ ಕೊಡೋದು ಅಂತ. ನಾನು ಡಾರ್ಲು ಎಂಗೇಜ್ಮೆಂಟ್ ಮಾಡ್ಕೊಂಡ್ವಿ. ಗೈಸ್ ಅದು ವಿಡಿಯೋ ಹಾಕಿಲ್ಲ ನಾನು. ನನ್ ರಿಂಗ್ ಅವಳು ಹಾಕೊಂಡು ಅವಳು ಅಂದ್ರೆ ಇದು ರಿಂಗ್ ಅವಳು ನನಗೆ ಹಿಂಗ್ ಹಾಕಿದ್ಲು, ನಾನು ರಿಂಗ್ ಇದನ್ನ ಅವಳಿಗೆ ಈ ಫಿಂಗರಿಗೆ ಹಾಕ್ತೆ. ಎಂಗೇಜ್ಮೆಂಟ್ ಆಗೋಯ್ತು ನಂದು ಅವಳು, ಗೊತ್ತಾ. ಎಸ್ ನಿಮಗೆ ಒಂಚೂರು ಲೂಸ್ ಇಬ್ರು ನಮ್ಗೆ. ಗೈಸ್ ನಂದು ಗಾಡಿದು ಮಿರರ್ ಲೆಫ್ಟ್ ಸೈಡ್ ಮಿರರ್ ಇದೆ ಅಲ್ವಾ, ಯಾರೋ ದೊಂಕ ಮಾಡ್ಬಿಟ್ಟು ಹಿಂಗ್ ಆಗೋಗಿದೆ ಅದು. ಅದ್ ಹಿಂಗ್ ತಿರ್ಗ್ಸಿದ್ರೆ ಮತ್ತೆ ಹಿಂಗೆ ಬರ್ತಾ ಇದೆ ಅದು. ಬೇಜಾರಾಯ್ತು ನನ್ಗೆ. ನನ್ ಗಾಡಿ, ನನ್ನ ಹಸ್ಬೆಂಡು, ನಮ್ಮ ಯಜಮಾನ್ರಿಗೆ ಒಂಚೂರು ಲೆಫ್ಟ್ ಹ್ಯಾಂಡ್ ಒಂಚೂರು ಇದಾಗಿದೆ. ಸ್ಕ್ರಾಚ್ ಏನೂ ಆಗಿಲ್ಲ, ಬಟ್ ಒಂಚೂರು ಹಿಂಗೆ ಲೂಸ್ ಆಗೋಗಿದೆ ಅದಷ್ಟೇ. ಮೇ ಬಿ ಯಾರೋ ಹಿಂಗೆ ಗುದ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅದು ಮಿರರ್ನ. ಅಂದ್ರೆ ಪಾರ್ಕಿಂಗ್ ಇರುತ್ತಲ್ವಾ, ಸೊ ಅಲ್ಲಿ ಹಿಂಗೇನೋ ಇದಾಗಿರುತ್ತೆ, ಗಾಡಿ ಟಚ್ ಆಗಿರುತ್ತೆ ಅಷ್ಟೇ. ಗೈಸ್ ಅಪ್ಡೇಟ್ಸ್ ನೋಡೋಣ. ಗೈಸ್ ನಾನು ಚಿಕ್ಕಪೇಟೆಗೆ ಹೋಗಿದ್ದೆಲ್ಲ ಏನೂ ತಗೊಂಡಿಲ್ಲ, ಸೀರಿಯಸ್ಲಿ ಏನೂ ತಗೊಂಡಿಲ್ಲ. ತಗೊಂಡೆ ಬಟ್ ಒಂದೇ ಒಂದು ಸೆಟ್ ತಗೊಂಡೆ ಅಷ್ಟೇ ಗೈಸ್ ನಾನು. ಇದು ಸಾರಿಗೆ ಹಾಕಕ್ಕೆ. ಗೈಸ್ ಇನ್ನೊಂದು ಏನು ಗೊತ್ತಾ, ಇದು ಆಕ್ಚುಲಿ ಥ್ರೆಡ್ ಇದು ಮಾಡ್ಕೊಂತೀನಿ ಗೈಸ್ ಈ ಥರ. ಇದ್ರಲ್ಲಿ ನಿಮಗೆ ಅಷ್ಟು ಗೊತ್ತಾಗಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಗೋಲ್ಡ್ ಇದೆ ಅಲ್ವಾ, ಸೊ ನಿಮ್ಗೆ ಅದಕ್ಕೆ ಅಷ್ಟು ಅನ್ಸಲ್ಲ, ಬಟ್ ತೋರಿಸ್ತಿದ್ದೀನಿ ಅಷ್ಟೇ. ಮತ್ತೆ ಇದು ಒಂದು ಗೈಸ್, ಇದು ಥ್ರೆಡ್ಡು ಫಿಕ್ಸ್ ಮಾಡ್ಕೊಬೇಕು. ಓಪನ್ ಆಗಿದೆ. ದಿಸ್ ಈಸ್ ಸಕ್ಕತ್ತಾಗಿದೆ ಅಲ್ವಾ ನೋಡಿ. ನನ್ಗೆ ಈ ತರ ಎಲ್ಲ ಇಷ್ಟ, ಜ್ಯುವೆಲ್ರೀಸ್ ಹಾಕೊಳ್ಳೋದು, ನಿಮ್ಗೆ ಗೊತ್ತು, ಬಳೆ ಹಾಕೊಳ್ಳೋದು, ಆ ಥರ ಎಲ್ಲ ಸಕ್ಕತ್ ಇಷ್ಟ ನನಗೆ. ಗೈಸ್ ಇದು ಚೆನ್ನಾಗಿದಲ್ಲ, ನಂಗೆ ಲಾಂಗ್ ಇಷ್ಟ ಆಯ್ತು ಶಾರ್ಟಿಗಿಂತ. ಮತ್ತೆ ಇಯರಿಂಗ್ಸ್ ಬಂದು ಈ ತರ ಬರುತ್ತೆ. ಕ್ಯೂಟಿ ತೋರಿಸಲ ಇಯರಿಂಗ್ಸ್ ಹೇಗೆ ಬರುತ್ತೆ, ಈ ತರ ಬರುತ್ತೆ. ಕ್ಯೂಟ್ ಆಗಿದೆ ಫಾರ್ ಕ್ಯೂಟಿ. ಗೈಸ್ ನೈಟ್ ಡ್ರೆಸ್ಸಿಂಗ್ ನೋಡಿ ಹೇಗೆ ಕಾಣುತ್ತೆ, ಜಾತ್ರೆ ಅನ್ಸುತ್ತಲ್ಲ, ಸ್ಯಾರಿಗೆ ಸಕ್ಕತ್ತಾಗಿ ಕಾಣುತ್ತೆ. ನಂದು ಆಕ್ಚುಲಿ ಇದು ಬಂದು ಸ್ಯಾರಿ ಕಲರ್ ಬಂದು ಗೋಲ್ಡ್ ವಿತ್ ಮರೂನ್ ಟಚ್ ಆ ಥರ ಕಲರು. ಸೊ ಅದಕ್ಕೆ ಇದು ಮ್ಯಾಚ್ ಮಾಡ್ಬೋದು ಅಂತ ಇದನ್ನು ತೊಗೊಂಡೆ ನಾನು. ಲೈಟ್ ಇರೋದಲ್ವಾ, ಅದು ಗೋಲ್ಡ್ ವಿತ್ ಮರೂನ್ ಟಚ್ ಇದೆ, ಸೊ ಅದಕ್ಕೆ ಇದು ಸ್ವಲ್ಪ ಡಾರ್ಕ್ ಮರೂನ್ ತೊಗೊಂಡೆ ನಾನು. ಸ್ಯಾರಿಗೆ ಹಾಕಿದ್ರೆ ಸಕ್ಕತ್ತಾಗಿ ಕಾಣುತ್ತಂತ. ನಾನು ನೋಡಿ ಹೇಗೆ ರೆಡಿ ಆಗ್ತೀನಿ ನೋಡ್ತೀನಿ ನಾನು ನಿಮಗೆ, ಓಕೆನಾ. ಹೇಗಿದೆ ನನ್ನ ಸ್ಯಾರಿ ಅಂತ. ಗೈಸ್ ನೈಟ್ ನಾನು ಬ್ಲೂ ಕಲರ್ ವೇರ್ ಮಾಡ್ತಾ ಇದ್ದೀನಿ ಸ್ಯಾರಿ. ಮಾರ್ನಿಂಗ್ ಸತ್ಯನಾರಾಯಣ ಪೂಜೆಗೆ ಮರೂನ್ ವಿತ್ ಗೋಲ್ಡ್. ಆಕ್ಚುಲಿ ಬ್ಲೂ ಬೆಳಗ್ಗೆಗೆ ಅಂತ ಇತ್ತು, ಬಟ್ ಬೆಳಗ್ಗೆ ಒಂಚೂರು ಗ್ರ್ಯಾಂಡ್ ಇರಲಿ ಇನ್ನೂ ಸ್ವಲ್ಪ ಅಂತ ಹೇಳಿ ನಾನು ಗೋಲ್ಡ್ ಆ ಥರ ವೇರ್ ಮಾಡ್ತೀನಿ. ಗೋಲ್ಡ್ ಅಂದರೆ ಕಂಪ್ಲೀಟ್ ಗೋಲ್ಡ್ ಅಲ್ಲ, ಮರೂನ್, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೈಟ್ ಬಂದು ಅದು ಬಂದು ಸಾಫ್ಟ್ ಸಿಲ್ಕ್ ಬ್ಲೂ ಕಲರು, ಅದು ಅದೇ ಬೇರೆ ಲುಕ್ ಆಗುತ್ತೆ. ಟ್ರೆಡಿಷ್ನಲ್ ಅಂದರೆ ಮಾರ್ನಿಂಗಿಗೆ ಪೂಜಾ ಅಂತ ಬಂದರೆ ಅದು ಒಂದು ಸ್ವಲ್ಪ ಟ್ರೆಡಿಷ್ನಲ್ ಬೇಕನ್ನಿಸ್ತು, ಅದಕ್ಕೆ ನಾನು ಆ ಥರ ಹೋದೆ. ನೈಟ್ ಬಂದು ಆ ಥರ ಬ್ಲೂ ಕಲರ್. ಬ್ಲೂ ಅಂದರೆ ನಾವೇ ಬ್ಲೂ ಅಲ್ಲ, ನಾವೇ ಬ್ಲೂನ ಅದು ಡಾರ್ಕ್ ಬರುತ್ತೆ ಗೈಸ್. ನಾವೇ ಬ್ಲೂನೇ ಒಂಚೂರು ಲೈಟ್ ವಿತ್ ಶೈನಿಂಗ್ ಬರುತ್ತೆ ನಿಮಗೆ, ಬಟ್ ಅದು ಶೈನಿಂಗ್ ಇಲ್ಲ, ಡಾರ್ಕ್ ಬ್ಲೂ. ನನ್ನ ಹತ್ರ ಆ ಕಲರ್ ಇರಲಿಲ್ಲ, ಅದಕ್ಕೆ. ಮತ್ತೆ ಸೆಲ್ಫ್ ಅದು ಸೇಮ್ ಎಲ್ಲ ಸೇಮ್ ಕಲರ್ ಬರುತ್ತೆ, ಬ್ಲೌಸ್ ಸ್ಯಾರಿ ಫುಲ್ ಸೇಮ್ ಕಲರ್ ಬರುತ್ತೆ, ಅದನ್ನೇ ಸೆಲ್ಫ್ ಅಂತ ಹೇಳ್ತಾರೆ. ನನಗೆ ಇದು ಅಮೃತ ಹೇಳ್ಕೊಟ್ಟಿದ್ದು. ಸ್ಯಾರಿ ಬಗ್ಗೆ ನಂಗೆ ಗೊತ್ತಿಲ್ಲ ಗೈಸ್ ಅದು. ನಾನು ಕಾಂಟ್ರಾಸ್ಟು ಮತ್ತು ಬ್ಲೌಸ್ ಸೇಮ್ ಕಲರ್ ಇದೆಯಾ ಈ ಥರ ಎಲ್ಲ ಕೇಳುವಾಗ ಅವಳು ಹೇಳಿಲ್ಲ, ಇದನ್ನು ಸೆಲ್ಫ್ ಅಂತ, ಇದನ್ನು ಕಾಂಟ್ರಾಸ್ಟ್ ಅಂತ ಹೇಳ್ತಾರೆ ಅಂತ. ನೀವು ಟ್ರೆಡಿಷ್ನಲ್ಲು ಈ ಥರ ಅಂದರೆ ಫಂಕ್ಷನ್ಸ್ ಆ ಥರ ಇದ್ದಾಗ ಕಾಂಟ್ರಾಸ್ಟ್ ಹಾಕಕ್ಕೆ ಹೋಗ್ಬಿಡಿ, ಫುಲ್ ಸೆಲ್ಫ್ ಹಾಕಿ, ಅಂದರೆ ಫುಲ್ ಒಂದೇ ಕಲರ್ ಇರೋ ಥರ. ಅದಕ್ಕೆ ರಿಚ್ ಲುಕ್ ಕೊಡುತ್ತೆ, ಆ್ಯಸ್ ವೆಲ್ ಫೋಟೋಸ್ಗೂ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಕಾಂಟ್ರಾಸ್ಟ್ ಹಾಕಿದ್ರೆ ನಿಮಗೆ ಬ್ಲೌಸ್ ಎದ್ದು ಕಾಣೋದು, ಇಲ್ಲ ಸ್ಯಾರಿ ಎದ್ದು ಕಾಣೋದು ಆ ಥರ ಕಾಣುತ್ತೆ. ಸೊ ಎರಡೂ ಒಂದೇ ಥರ ಮ್ಯಾಚ್ ಮಾಡಿ ಜ್ಯುವೆಲ್ರೀಸ್ ಅಂದರೆ ಅದ್ರಿಗೆ ಯಾವ ಥರ ರಿಲೇಟೆಡ್ ಆ ಥರ ಮಾಡಿದ್ರೆ ನಂಗೆ ಆ್ಯಕ್ಚುಲಿ ನನಗೆ ಸ್ಟೈಲ್ ಮಾಡೋದಂದ್ರೆ ತುಂಬ ಇಷ್ಟ ಆಗೈತೆ ನನಗೆ. ಸ್ಯಾರಿಗೆ ಯಾವ ಥರ ಸ್ಟೈಲ್ ಮಾಡಬೇಕು, ಕುರ್ತೀಸ್ ಅಥವಾ ಈವನ್ ವೆಸ್ಟರ್ನ್, ಸೊ ಅದು ಕೂಡ ನನಗೆ ಇಷ್ಟ ಆಗುತ್ತೆ. ಮತ್ತು ನನಗೆ ಇವಾಗ ಏನಾದ್ರು ಒಂದು ಇವೆಂಟ್ ಇದೆ ಅಂತ ಹೇಳಿ ನನ್ನ ತಲೆಗೆ ಬಂದುಬಿಟ್ಟಿರುತ್ತೆ, ಈ ಥರ ಈ ಥರನೇ ಬೇಕು ನನಗೆ ಅಂತ. ಸೊ ನಾನು ಆ ಥರನೇ ಹುಡ್ಕೊತೀನಿ. ಈ ಸಲ ಗೃಹ ಪ್ರವೇಶಕ್ಕೆ ನಾನು ಫಿಕ್ಸ್ ಇರಲಿಲ್ಲ ನಾನು, ಓಕೆ, ಯಾವುದೋ ಒಂದು ತೊಗೊಂಡಿದ್ದೆ. ಆಮೇಲೆ ನನಗನ್ನಿಸ್ತು ನೈಟೆಲ್ಲ ನೋಡಿ ಅದು ಸ್ವಲ್ಪ ಸರ್ಚ್ ಮಾಡಿ
ಅಂದ್ರೆ ನಂಗೆ ಸಿಕ್ಕಿರ್ಲಿಲ್ಲ. ಬಟ್ ಹೋಗಿದ ತಕ್ಷಣ ಅಂಗಡಿಗೆ ಒಂದು ಯಾವ್ದೊಂದು ಇಷ್ಟ ಆಯ್ತು. ಸೊ ಅದನ್ನ ತಗೊಂಡೆ. ಆಮೇಲೆ ನಾನು ಇದೆಲ್ಲ ಮ್ಯಾಚ್ ಮಾಡ್ಕೊಂಡಿದ್ದೆ. ಓಕೆ ಓಕೆ ಈ ತರ ಅಂತ. ಡಾರ್ಲೂನ್ ಇದ್ಲಲ್ವಾ, ಸೊ ಅವಳು ಕೂಡ ಹೆಲ್ಪ್ ಮಾಡಿದ್ಲು ನನಗೆ ಜ್ಯುವೆಲ್ರೀಸ್ ತಗೊಳಕ್ಕೆ. ಸೊ ಇದಿಷ್ಟ ಗೈಸ್ ತಗೊಂಡಿದ್ದು ನಾನು ಸ್ಯಾರಿ ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಇವೆಂಟ್ಸಿಗೆ. ನಾನು ಇನ್ನೂ ಅದು ನೋಡಿಲ್ಲ. ನನಗೆ ಯಾವ ಥರ ಡಿಸೈನಲ್ಲಿ ಬೇಕು ಅದೇನೋ ನನಗೆ ಟೈಮ್ ಇಲ್ಲ ಗೈಸ್ ಇವಾಗ. ಅದಕ್ಕೆ ನಂದೇನು ನೋಡಿಲ್ಲ. ಸೊ ಹಾಗಾಗಿ ನನಗೆ ನಾನು ವಿತೌಟ್ ಪ್ಲಾನ್ ನಾನು ಹೋಗಲ್ಲ ಶಾಪಿಂಗಿಗೆ. ವಿತ್ ಪ್ಲಾನ್ ಮಾಡಿನೇ ನಂಗೆ ಇದೇ ಥರ ಬೇಕು ಅಂತಲೇ ಹೋಗಿ ಡೈರೆಕ್ಟಾಗಿ ನೋಡ್ತೀನಿ ಅವರಿಗೆ. ಸೊ ಅವಾಗ ಅವ್ರು ಕೊಡ್ತಾರೆ, ಅದನ್ನು ತೊಗೊಂಡು ಬರೋದಷ್ಟೇ. ಸೊ ಫಸ್ಟ್ ನಾನು ಎಲ್ಲ ಫುಲ್ ಪ್ರೀ ಪ್ಲಾನ್ ಮಾಡಿಕೊಂಡು ಇದು ಜ್ಯುವೆಲ್ರಿ ಹೀಗೆ ಬರಬೇಕು, ಇದಕ್ಕೆ ಈವನ್ ನಾನು ಜ್ಯೂಟೀಸಿಂದ ಅದ್ರಿಗೆ ಟಾಪ್ ಟು ಬಾಟಮ್ ಯಾವ ಥರ ಬೇಕಂತ ನಾನು ಎಲ್ಲನೂ ಫುಲ್ ಪ್ರೀ ಪ್ಲಾನ್ ಮಾಡಿನೇ ಮಾಡೋದು. ಇಯರಿಂಗ್ಸ್ ಆಗಲಿ ಅಥವಾ ಬ್ಯಾಂಗಲ್ಸ್ ಆಗಲಿ. ಆ್ಯಕ್ಚುಲಿ ಇದಕ್ಕೆ ಈ ಸ್ಯಾರಿಗೆ ಇನ್ನೂ ಬ್ಯಾಂಗಲ್ಸ್ ಇನ್ನೂ ನಾನು ಮ್ಯಾಚ್ ಮಾಡಿಲ್ಲ. ಪ್ಲಸ್ ಬ್ಲೌಸೇ ರೆಡಿ ಆಗಿಲ್ಲ ನಂದು, ಇವತ್ತು ಕೊಟ್ಟಿರೋದು ನಾನು. ಅದನ್ನು ನಾನು ಡಿಸೈನ್ ಕೂಡ ಹೇಳಿಲ್ಲ. ಡಿಸೈನ್ ಹೇಳಿದಕ್ಕೆ ಅವರೇ ಹೇಳಿದ್ರು, ಮ್ಯಾಮ್ ಇದು ಆಗಲ್ಲ, ನನಗೆ ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ರು. ಇನ್ನೂ 4-5 ಡೇಸ್ ಎಕ್ಸ್ಟ್ರಾ ಬೇಕು ಅಂತ. ಸೊ ಆ ಡಿಸೈನ್ ಮಾಡ್ಸೋಕ್ಕಾಗಲ್ಲ. ಇವತ್ತು ಹೋಗ್ಬೇಕಿತ್ತು ನಾನು, ಬಟ್ ಲೇಟ್ ಆಯಿತು ಅಂತ ಹೀಗೆ ಬಂದ್ಬಿಟ್ಟೆ. ಅವರು 7ಗೆಲ್ಲ ಕ್ಲೋಸ್ ಮಾಡ್ತಾರೆ ಶಾಪು. ಸೊ ನೋಡೋಣ, ನಾಳಿದು ಬೇಗ ಬಂದರೆ ಹೋಗೋದು. ಗೈಸ್ ನೋಡಿ, ನನಗೆ ಹಿಂಸೆ ಆಗ್ತದೆ ಗೈಸ್ ಇದು ನೋವು ಒಂದು. ಮತ್ತೆ ಇದು ಇಚ್ಚಿಂಗು ಹಿಂಗೆ ಅಂದ್ರೂ ಅಪ್ಪ ದೇವ, ಉಸಿರಾಡೋಕ್ಕಾಗಲ್ಲ ಗೈಸ್. ಇವತ್ತು ನಿದ್ದೆನೂ ಬರಲ್ಲ. ಏನು ನೆನ್ನೆ ನಿದ್ರೆ ಇಲ್ಲ ನನಗೆ. ನೆನ್ನೆ ಮಾತಾಡ್ಕೊಂಡು ಲೇಟ್ ಗೈಸ್ ಮನೆಗೆ. ಸಕ್ಕತ್ತಾಗಿತ್ತು ನೆನ್ನೆ. ಸಕ್ಕತ್ ಎಂಜಾಯ್ ಮಾಡಿದ್ವಿ, ಸಕ್ಕತ್ ಖುಷಿ ಆಗಿದ್ವಿ ನೆನ್ನೆ ಎಲ್ಲರೂ ಫ್ಯಾಮಿಲಿ ಫುಲ್ಲು. ಒಬ್ರಿಗೊಬ್ರು ರೇಗಿಸ್ಕೊಂಡು. ಅದೇನು ನಾನು ವ್ಲಾಗ್ ಮಾಡಕ್ಕೆ ಹೋಗಿಲ್ಲ. ಏನಕ್ಕಂತ ಹೇಳಿದ್ರೆ ಇವಾಗ ನಾನು ವ್ಲಾಗ್ ಮಾಡ್ತಿರಲ್ಲ, ಕಾನ್ಸಂಟ್ರೇಷನ್ ಫುಲ್ ಇಲ್ಲೇ ಇರುತ್ತೆ. ನಾನು ಇಲ್ಲಿ ಅಂದರೆ ಬೇರೆಯವ್ರ ಹತ್ರ ಮಾತಾಡೋದಾಗಲಿ, ಕಾಲೆಳೆಯೋದಾಗಲಿ, ಎಂಜಾಯ್ ಮಾಡೋದಾಗಲಿ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮತ್ತೆ ನೈಟ್ ಕೂಡ ಅಲ್ವಾ, ಸೊ ಲೈಟಿಂಗ್ಸ್ ಎಲ್ಲ ನಾನು ಇದೆಲ್ಲ ಮಾಡ್ಕೊಂಡು ನಾವು ಆ್ಯಕ್ಚುಲಿ ಹೊರಗಡೆ ಇದ್ವಿ. ಹೊರಗಡೆ ಮುಂದೆಗಡೆ ಇದ್ದಿದೆ, ಸ್ವಲ್ಪ ಪಾರ್ಕಿಂಗ್ ಏರಿಯಾ ಇದೆ. ಸೊ ಅಲ್ಲಿ ಕೂತ್ಕೊಂಡು ಎಲ್ಲರೂ ಅಲ್ಲೇ ಊಟ ಮಾಡ್ಕೊಂಡು ಚೆನ್ನಾಗಿತ್ತು. ನೆನ್ನೆ ನಾವೆಲ್ಲ ಅಡುಗೆ ಮಾಡಿಕೊಂಡು ಸಕ್ಕತ್ತಾಗಿತ್ತು ಗೈಸ್. ಬೆಳಗ್ಗೆ ಅಂದರೆ ನಾನು ಶೂಟ್ ಮಾಡ್ಬೋದಿತ್ತು. ಸೊ ನೈಟ್ ಎಲ್ಲ ಲೈಟಿಂಗ್ಸ್ ಎಲ್ಲ ಇಟ್ಕೊಂಡು ಅದೆಲ್ಲ ಬೇಡ ಅಂತ, ಸರಿ ಹೋಗಲ್ಲ ಅಂತ ನೆಕ್ಸ್ಟ್ ಟೈಮ್. ನನಗೆ ಆಗ್ತಾನೂ ಇರಲಿಲ್ಲ ನಿನ್ನೆ, ಫುಲ್ ಸುಸ್ತಾಗಿ ಹೋಗಿದ್ದೆ. ಶಾಪಿಂಗ್ ಎಲ್ಲ ಹೋಗಿ ಬಂದೆ ಅಲ್ವಾ, ಅದಕ್ಕೆ ಗೈಸ್ ಇವತ್ತೇ ಅನ್ಸುತ್ತೆ ಇಷ್ಟು ಆರಾಮಾಗಿ ಮಾತಾಡ್ತಿರೋದು. ನಾನು ಇಷ್ಟು ದಿನ ನನಗೆ ಆರಾಮೇ ಇರಲಿಲ್ಲ. ನನಗೆ ಏನಾದರೂ ಒಂದು ಹೆಲ್ತ್ ಇಶ್ಯೂ ಇರ್ತಿತ್ತು, ಇಲ್ಲ ಟೈಮ್ ಇರ್ತಾ ಇರಲಿಲ್ಲ, ಇಲ್ಲ ಬೇರೆ ಏನೇನಾಯಿತು ಗೈಸ್. 2 ಡೇಸ್ ನಾನು ಬ್ಲಾಗ್ ಹಾಕಿಲ್ಲ. ಸೊ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ನನಗೆ ನಿಜವಾಗ್ಲೂ ಆಗಿಲ್ಲ, ನನಗೆ ಹುಷಾರಿರಲಿಲ್ಲ. ಅಂದರೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ನು, ಅಂದರೆ ನನಗೆ ಫುಡ್ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಹೋಟೆಲೆಲ್ಲ ತಿಂದಿದ್ದೆ ನಾನು ತುಂಬ ದಿನ. ಇವತ್ತು ಕೂಡ ಹೋಟೆಲ್ಲ ಇಡ್ಲಿ ತೊಗೊಂಡೆ ಬೆಳಗ್ಗೆ. ಸೊ ಮಧ್ಯಾಹ್ನ ಅನ್ನ ಸಾಂಬಾರು, ಸೊಪ್ಪಿನ ಸಾಂಬಾರು ಸಿಕ್ತು. ಸೊ ಸೊಪ್ಪಿನ ಸಾಂಬಾರು ತಿಂದೆ. ಇವಾಗಲೂ ನನ್ನ ಅಮ್ಮ ಇನ್ನೂ ಬಂದಿಲ್ಲ, ಅಡುಗೆ ಏನು ಮಾಡೋದು ಇವಾಗ ಗೊತ್ತಿಲ್ಲ. ಇವಾಗಲೂ ಹೋಟೆಲಲ್ಲಿ ತಿಂದರೆ ಅಷ್ಟೇ ನನ್ನ ಕತೆ. ಆಮೇಲೆ ಮೊದಲೇ ಹುಷಾರಿರಲಿಲ್ಲ ಗೈಸ್, ಫುಲ್ ಸುಸ್ತು. ಇವಾಗ ಒಂಚೂರು ಪರವಾಗಿಲ್ಲ. ನನ್ನ ಐಸ್ ನೋಡಿ, ಫೀವರಿಶ್ ಲುಕ್ ಇದೆ. ಫೀವರಿಶ್ ಲುಕ್ ಗೈಸ್. ನೋಸ್ ಪಿನ್ ಚೇಂಜ್ ಮಾಡಬೇಕು 13ಗೆ. ಹೋಗೋಣ. ಅಲ್ಲಿ ಬ್ಲಾಗ್ ಮಾಡೋಕ್ಕಾಗತ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಯಾರೂ ಇರಲ್ಲ ಅವತ್ತು. ನಾನೇ ಹೋಗ್ಬಿಟ್ಟು ಹಿಂಗೆ ಪಟ್ ಅಂತ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಬ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಹೆಂಗಿದ್ರು ಮನೆಗೆ ಬರ್ತೀನಲ್ಲ, ಮತ್ತು ಮನೆಗೆ ಬಂದು ನೋಡ್ತೀನಿ. ಮತ್ತೆ ಗೈಸ್ ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಗೈಸ್? ಇವಾಗೇನೋ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಆ ಥರ ಎಲ್ಲ ಹೇಳಿದ್ದಾರೆ ಮೋದಿ ಅವರು. ಮತ್ತು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಾರ್ದು. ನಿಮಗೆಲ್ಲ ಗೊತ್ತಿರೋದು, ಅದೆಲ್ಲ ನೋಡಿರ್ತೀರ ನ್ಯೂಸ್. ಅವ್ರು ಏನೇನು ವರ್ಡ್ಸ್ ಸ್ಟೇಟ್ಮೆಂಟ್ ಏನೇನು ಮಾಡಿದಾರಂತ. ಸೊ ಅದೆಲ್ಲ ಒಂದು ಸ್ವಲ್ಪ ನೋಡಿ, ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡಿ ಗೈಸ್. ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಇನ್ನೊಬ್ರು ಯಾರೋ ಅಭಿಪ್ರಾಯ ಹೇಳ್ತಾರೆ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ನಿಮಗೇನು ಅನಿಸುತ್ತೆ ಅದನ್ನೇ ಮಾಡಿ, ಡಿಸೈಡ್ ಮಾಡಿ ಓಕೆನಾ. ಬಟ್ ನಮಗೆ ವರ್ಕ್ ಫ್ರಮ್ ಹೋಮ್, ನನಗೆ ಡೌಟ್ ವರ್ಕ್ ಫ್ರಮ್ ಹೋಮ್ ಕೊಡೋದು. ಬಿಕಾಸ್ ಅದಾಗಲ್ಲ ಆ ಥರ ಎಲ್ಲ ನಮಗೆ. ನಾವು ಅಲ್ಲೇ ಹೋಗಿ ವರ್ಕ್ ಮಾಡಬೇಕಾಗತ್ತೆ. ಅಲ್ಲಿ ಇರಲೇಬೇಕು ನಮ್ಮ ಆಫೀಸ್ನಲ್ಲಿ. ಲ್ಯಾಪ್ಟಾಪಲ್ಲಿ ಎತ್ಕೊಂಬಂದು ಇಲ್ಲಿಂದ ಮಾಡ್ತೀವಂದರೆ ನೋ ಆಗಲ್ಲ. ಏನು ಡೆಸಿಷನ್ ತಗೊತಾರೆ ನೋಡೋಣ. ಏನಕ್ಕಂತ ಹೇಳಿದ್ರೆ ಸ್ವಲ್ಪ ಪೆಟ್ರೋಲ್ ಇದೆಲ್ಲ ಸ್ವಲ್ಪ ಸೇವ್ ಆಗಲಿ ಅಂತ ಗೈಸ್. ಅದಕ್ಕೆ ಇವಾಗ ಬಸ್ಸೆಲ್ಲ ಟ್ರಾವೆಲ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್ಗೂ ಕೂಡ ಜಾಸ್ತಿ ಬೇಕು. ಇವಾಗ ಪೆಟ್ರೋಲು ಅಂದರೆ ಫ್ಯೂಯಲ್ ಎಲ್ಲ ಸ್ವಲ್ಪ ಇವಾಗ ರೇಟ್ ಜಾಸ್ತಿ ಆಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ ಬಿಕಾಸ್ ಆಫ್ ವಾರ್ ಅಂತ. ಸೊ 1 ಇಯರ್ ಹೀಗೆ ಇರುತ್ತೆ ಅಂತ ಹೇಳಿದ್ದಾರೆ. ನಾಟ್ ಓನ್ಲಿ ಇನ್ ಇಂಡಿಯಾ, ಒಂದು ಫ್ಯೂ ಕಂಟ್ರೀಸಲ್ಲೆಲ್ಲ ಇದೇ ಥರ ಇರುತ್ತೆ. ಸೊ ಅಬ್ರಾಡ್ಸಿಗೆ ಯಾರು ಹೋಗ್ತಾರೆ, ಇವಾಗ ನಮಗೆ ತುಂಬ ಹೊಡೆತ ಬೀಳುತ್ತೆ ನಮ್ಮ ಬಿಸ್ನೆಸ್ಸಿಗೆ. ಅಬ್ರಾಡ್ಸಿಗೆ ಯಾರು ಹೋಗ್ತಾರೆ 1 ಇಯರ್ ಅವ್ರು ಏನು ಪ್ಲ್ಯಾನ್ ಮಾಡಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ಹಿಂಗೆ ಹೇಳಿದ್ದಾರೆ ಗೈಸ್, 1 ಇಯರ್ ಏನು ಪ್ಲ್ಯಾನ್ ಮಾಡಬೇಡಿ ಫಾರ್ ಅಬ್ರಾಡ್ ಅಂತ. ಅದು ನಮಗೆ ತುಂಬ ಹೊಡೆತ ಬೀಳುತ್ತೆ. ನೋಡೋಣ, ಕೆಲಸ ಒಂಚೂರು ನಮಗೆ ಕಡಿಮೆ ಆಗುತ್ತೆ ಇವಾಗ. ಬಟ್ ಕೆಲಸ ಜಾಸ್ತಿ ಇದ್ದಷ್ಟು ನಮಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡೋಣ ಅಂತ ಖುಷಿ ಇರುತ್ತೆ. ಕೆಲಸನೇ ಇಲ್ಲ ಅಂದರೆ ಅವಾಗ ಒಂಚೂರು ಬೇಜಾರಾಗುತ್ತೆ. ಮತ್ತು
ಇದಿರಲ್ಲ. ಮನಸ್ಫೂರ್ತಿಯಾಗಿ ನಮ್ಗೆ ಸ್ಯಾಲರಿ ತಗೊಳಕ್ಕಾಗಲ್ಲ. ನಮ್ ಬೇರೆಯವ್ರಿಗೆ ನನ್ಗೆ ಗೊತ್ತಿಲ್ಲ. ಬಟ್ ನನಗೆ ಸ್ಯಾಟಿಸ್ಫೈ ಇರಲ್ಲ. ನಾನು ಕೆಲಸ ಮಾಡೀನೇ ನಾನು ಸ್ಯಾಲರಿ ತಗೊಂಡ್ರೆ ಅದು ನನಗೆ ದಕ್ಕೋದು. ನಾನು ಅವಾಗಲೇ ನಾನು ಅದನ್ನ ಹ್ಯಾಪಿಯಿಂದ ನಾನು ಖರ್ಚು ಮಾಡೋಕ್ಕಾಗಲಿ, ಏನೋ ಒಂದು ಯೂಸ್ ಮಾಡೋಕ್ಕೆ ನನಗೆ ಸಾಧ್ಯ. ನಂಗೆ ಫ್ರೀಯಾಗಿ ಯಾರೋ ಕೊಟ್ಟರು ನಾನು ತಗೊಳಲ್ಲ ನನ್ನ ಹತ್ರ. ನನಗೊಂಥರ ಅನ್ಸುತ್ತೆ ನಾನು ದುಡಿದು ನಾನು ತಿನ್ನಬೇಕು, ಆವಾಗಲೇ ನಂಗೆ ಸಮಾಧಾನ. ಇನ್ನೊಬ್ರು ದುಡ್ಡಲ್ಲಿ ಈಸ್ಕೊಂಡು ಅದು ಖರ್ಚು ಮಾಡ್ಕೊಂಡು ಇದ್ರೆ, ಇನ್ನು ಸಾಲ ಅಂತ ಇಸ್ಕೊಂತೀನಿ. ಹೌದು, ಸಾಲ ಅಂತ ಇಸ್ಕೊಂಡು ವಾಪಸ್ ಕೊಡ್ತೀನಿ. ಬಟ್ ಈಸ್ಕೊಂಡು ವಾಪಸ್ ಕೊಡದೇ ಇರೋದು ಆ ಥರ ಎಲ್ಲ ಮಾಡಲ್ಲ. ಈವನ್ ನನ್ನ ಪಾರ್ಟ್ನರ್ ಜೊತೆ ಕೂಡ ಅಷ್ಟೇ. ನಾನು ಸಾಲ ಅಂತಾನೆ ಇಸ್ಕೊಳೋದು, ಮತ್ತೆ ವಾಪಸ್ ಕೊಡ್ತೀನಿ, ರಿಟರ್ನ್ ಮಾಡ್ತೀನಿ. ಬಿಡು ಅಂದ್ಬಿಟ್ಟು ಅಂದರೆ ಅವ್ರ ದುಡ್ಡು ಇಸ್ಕೊಂಡು ನಾನು ಖರ್ಚು ಮಾಡೋದು ಆ ಥರ ಅಲ್ಲ. ಅವರಾಗ ಅವರೇ ಏನಾದರೂ ಕೊಡಿಸಿ ಇದು ಮಾಡಿದ್ರೆ ಓಕೆ, ದಟ್ ಈಸ್ ಫೈನ್. ನನಗೆ ಕೇಳಿ ತೆಗೆಸ್ಕೊಳೋದು ಅಥವಾ ದುಡ್ಡು ಇಸ್ಕೊಂಡು ಖರ್ಚು ಮಾಡೋದು ಈ ಥರ ಎಲ್ಲ ನಾನು ನಿಜವಾಗ್ಲೂ ಮಾಡಲ್ಲ. ದೀಪದ ಮುಂದೆ ಕುತ್ಕೊಂಡಿದ್ದೀನಿ, ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆ ಥರ ನನ್ನ ಕ್ಯಾರೆಕ್ಟರ್ ಎಲ್ಲ ನಂಗೆ ಆ ಥರ ಇಷ್ಟನೂ ಆಗಲ್ಲ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು. ಡಿಪೆಂಡೆಂಟ್ ಆಗಿದ್ರೆ ಅದು ಒಂಥರ ಬೆಲೆ ಇರಲ್ಲ. ಏನೋ ಒಂಥರ ಬೇರೆಯವ್ರು ನನ್ಗೆ ಗೊತ್ತಿಲ್ಲ, ಬಟ್ ನನಗೆ ಸ್ಯಾಟಿಸ್ಫೈ ಆಗಿರಲ್ಲ. ನಾನು ದುಡಿಬೇಕು, ನಾನು ತಿನ್ಬೇಕು, ನಾನು ಶೋಕಿ ಮಾಡ್ಬೇಕು, ನನಗೆ ಖರ್ಚು ಮಾಡ್ಬೇಕು, ಅದನ್ನೆಲ್ಲ ನನ್ನ ದುಡ್ಡಲ್ಲಿ ಆಗಿರ್ಬೇಕು. ಅವಾಗ ಅದು ಮಜಾನೇ ಬೇರೆ. ಅದು ನೀವು ಒಂದ್ಸಲ ಫೀಲ್ ಮಾಡಿ ಗೈಸ್, ಅದು ಸಕ್ಕತ್ತಾಗಿ ಫೀಲ್ ಬರುತ್ತೆ. ಮತ್ತೆ ಏನೋ ಒಂಥರ ಪಾಸಿಟಿವ್ ಇದು. ಅದು ನಿಮ್ ದುಡ್ಡು ಖರ್ಚು ಮಾಡೋದಕ್ಕೂ, ಅದು ಬೇರೆಯವ್ರ ದುಡ್ಡು, ನಿಮ್ಮ ಮನೆಯವ್ರ ದುಡ್ಡೇ ಆಗಲಿ, ಅಪ್ಪ ಅಮ್ಮನ ದುಡ್ಡೇ ಆಗಲಿ, ಅವ್ರ ದುಡ್ಡು ಖರ್ಚು ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್. ಅದು ಲಾಟ್ ಆಫ್ ಡಿಫ್ರೆನ್ಸ್. ಅದು ಹ್ಯಾಪಿನೆಸ್ಸೇ ಬೇರೆ, ಆ ತೃಪ್ತಿನೇ ಬೇರೆ. ಸಕ್ಕತ್ತಾಗಿರುತ್ತೆ ಅದೊಂಥರ. ಇವಾಗ ಏನಕ್ಕೆ ಈ ಪಾಯಿಂಟ್ ಬಂತು ಗೊತ್ತಿಲ್ಲ, ಅದೇ ಕೆಲ್ಸದ ರಿಲೇಟೆಡ್. ಸೊ ಹಾಗೆ ನನಗೆ ಸುಮ್ಮನೆ ಹೋಗಿ ಬಂದು ಕೆಲಸ ಮಾಡ್ದಿರಾ, ಅದ್ರಿಂದ ಏನು ಇನ್ಪುಟ್ಸ್ ಬರ್ದಿರಾ ನಮಗೆ ಸುಮ್ಮನೆ ಸ್ಯಾಲ್ರಿ ತಗೊಬೇಕಂದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಹಳೆ ಆಫೀಸಲ್ಲೂ ಇನ್ನು ಸ್ಯಾಲ್ರಿ ಹೋಲ್ಡ್ ಮಾಡಿದ್ದಾರೆ, ಇನ್ಸೆಂಟಿವ್ಸ್ ಹೋಲ್ಡ್ ಮಾಡಿದ್ದಾರೆ. ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಲ್ಲ. ಇವಾಗ ನನಗೆ ಹಿಂಗೆ ಟೈಟ್ ಆಗಿದೆ, ಫಿನಾನ್ಷಿಯಲಿ ಹಿಂಗೆ ಟೈಟ್ ಆಗಿದೆ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇದೆ ಇವಾಗ. ಸೊ ಯಾ, ನೋಡೋಣ. ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. 4-5 ಮಂತ್ಸ್ ಆಗೋಗಿದೆ ಅವರು ಇನ್ನೂ ಪೇ ಮಾಡಿಲ್ಲ ನನಗೆ. ನನಗೆ ಬೇರೆ ಥರ ಎಲ್ಲ ಹೋಗೋಕ್ಕೆ ನನಗೆ ಇಷ್ಟನೂ ಇಲ್ಲ. ನೋಡೋಣ ಗೈಸ್, ಏನು ಮಾಡೋದು. ಯಾರು ಹೆಲ್ಪ್ ಮಾಡಿ ನಿಮಗೆ ಅವ್ರ ಹತ್ರ ದುಡ್ಡು ಇಸ್ಕೊಳಕ್ಕೆ, ನೀವು ನಂಗೆ ದುಡ್ಡು ಕೊಡಬೇಡಿ. ಹಾಗೆ ಗೈಸ್. ಸೊ ಇವಾಗ ಇಯರಿಂಗ್ ನಾನು ಯಾವಾಗ ಹಾಕ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ನನ್ನ ಹತ್ರ ಬೆಳ್ಳಿದು ಇವಾಗ ಆಲ್ರೆಡಿ ಬಂದಿದೆ. ಮತ್ತೆ ಇದು ಅಕೇಶ್ನಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಏನಕ್ಕಂದ್ರೆ ಇದು ಸ್ಟೋನ್ ಎಲ್ಲ ಇದೆ ಅಲ್ವಾ, ಅವಾಗಲೇ ಸರಿ. ಇದು ಗೈಸ್ ಉಸಿರಾಡಕ್ಕೆ ತೊಂದರೆ ಆಗ್ತಾ ಇದೆ. ರಸಮ್ ಏನೋ ತಿಂದಿದ್ರೆ ಮೇ ಬಿ ಕರೆಕ್ಟಾಗಿ ಇರ್ತಿತ್ತು. ಅಮ್ಮ ಎಷ್ಟು ಗಂಟೆಗೆ ಬರ್ತಾರ ಗೊತ್ತಿಲ್ಲ, ನೋಡೋಣ. ಬಂದರೆ ಅಡುಗೆ ಮಾಡಿಸ್ಕೊಂಡು ತಿನ್ನೋದು. ಇವಾಗ ಅವ್ರು ಸುಸ್ತಾಗಿ ಬಂದಿರ್ತಾರೆ, ಮಾಡೋಕ್ಕಾಗಲ್ಲ. ಬಿರಿಯಾನಿ ಏನಾದ್ರು ಆರ್ಡರ್ ಹಾಕೋಣ ಅಂದರೆ ಝೊಮ್ಯಾಟೊ, ತಾಜಲ್ಲಿ ನೋಡೋಣ. ತಾಜಲ್ಲಿ ಅಲ್ಫಾಮ್ ಮತ್ತು ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ನಾನು ಅಪ್ಪಾಜಿ ಇಬ್ಬರು ಇರೋದು, ನಾವು ತಿನ್ಬಿಡ್ತೀವಿ. ಅವ್ರು ತಿನ್ಕೊಂಬರ್ತಾರೆ ಅಲ್ವಾ ಗೈಸ್. ಶಾಪಿಂಗಿಗೆ ಕರ್ಕೊಂಡೋಗಿಲ್ಲ ನಾನು ಇವತ್ತು. ಆ್ಯಕ್ಚುಲಿ ನಾನೇ ಹೋಗಿಲ್ಲ, ಆಫೀಸಿಗೆ ರಜಾ ಆಗುತ್ತೆ ಜಾಸ್ತಿ ಅಂತ. ಇವತ್ತು ಬೆಳಗ್ಗೆನೂ ರಜಾ ಹಾಕೊಂಬಿಡ್ಲಾ ಅನಿಸ್ತಿತ್ತು. ನನಗೆ ಎದ್ದೇಳೋಕ್ಕಾಗ್ತಿರಲಿಲ್ಲ, ಲೇಟ್ ಅಲ್ವಾ ಮಲಗಿದ್ದು, ಆಗ್ತಿರ್ಲಿಲ್ಲ ನನಗೆ. ಆದರೂ ನಾನು 7:25 ಅನ್ಸುತ್ತಿದ್ದು. ಇದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಹೊರಟೆ. ನಾಳೆ ನನ್ನ ಒಂದು ಸ್ವಲ್ಪ ಎನರ್ಜಿ ಒಂಚೂರು ಜಾಸ್ತಿ ಇದ್ದರೆ ಓಕೆ ಗೈಸ್. ಈಗ ತುಂಬ ಹೊತ್ತು ಮಾತಾಡಿದ್ದೀನಿ ನಾನೆಲ್ಲ. ಇನ್ನು ನಾನು ವಿಡಿಯೋ ಎಡಿಟ್ ಮಾಡಬೇಕು ಗೈಸ್. ನನ್ನ ಮದರ್ಸ್ ಡೇ ಇತ್ತಲ್ಲ, ಮತ್ತು ನಮ್ಮ ಮಮ್ಮಿ ಬರ್ತ್ಡೇನೂ ಇತ್ತು. ಸೊ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ. ಸೊ ಆ ವಿಡಿಯೋ ಇವಾಗ ಎಡಿಟ್ ಮಾಡ್ಬೇಕು ನಾನು. ಸೊ ಯಾ ಗೈಸ್, ಇವತ್ತೇನೋ ಒಂಥರ ಖುಷಿ ಆಯಿತು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ನನಗೆ, ಬಿಕಾಸ್ ತುಂಬ ದಿನ ಆಗಿತ್ತು ಈ ಥರ ಮಾತಾಡಿ, ಮತ್ತು ಮನಸ್ಫೂರ್ತಿಯಾಗಿ ಮಾತಾಡಿದ್ದೀನಿ ಇವತ್ತು. ಅಫ್ಕೋರ್ಸ್ ಡೈಲಿ ಮಾತಾಡ್ತಾ ಇದ್ದೆ, ಬಟ್ ಏನಾದರೂ ಒಂದಿರ್ತಿತ್ತು, ವಿಡಿಯೋಸ್ ಎಡಿಟ್ ಮಾಡಬೇಕು ಅಥವಾ ಊಟ ಮಾಡಬೇಕು ಅಥವಾ ಫ್ರೆಶ್ ಅಪ್ ಆಗಿರ್ತಿರ್ಲಿಲ್ಲ. ಇವತ್ತು ಫ್ರೆಶ್ ಅಪ್ ಎಲ್ಲ ಕೂತಿದ್ರಲ್ಲ, ಸೊ ಆರಾಮಾಗಿ ಒಂಥರ ಏನೋ ಟೈಮ್ ಇದೆ ಬೇಜಾರು ಅನ್ನೋ ಥರ ಮಾತಾಡ್ತಿದ್ದೀನಿ. ಬಟ್ ಟೈಮ್ ಇಲ್ಲ ನನಗೆ ವಿಡಿಯೋಸ್ ಎಡಿಟ್ ಮಾಡಬೇಕು. ಸೊ ಎಲ್ಲರೂ ಸುಸ್ತಾಗಿ ಬಂದಿರ್ತೀರಾ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ರೆಸ್ಟ್ ಮಾಡಿ. ಓಕೆನಾ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.